ಶೂಟೌಟ್ ಪ್ರಕರಣವನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಮರ್ಥಿಸಿಕೊಂಡಿದ್ದಾರೆ. ನೆರೆ ರಾಜ್ಯದಿಂದ ಬಂದು ಈ ರೀತಿ ಕೃತ್ಯ ಮಾಡೋದು ಸರಿಯಲ್ಲ. ಇಂತಹ ಪ್ರಕರಣಗಳನ್ನು ಪಕ್ಷಾತೀತವಾಗಿ ಎಲ್ಲರೂ ಖಂಡಿಸಲೇಬೇಕು. ನೆರೆ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದಿರೋರ ಮೇಲೆ ಸರ್ಕಾರ ಗಮನ ಹರಿಸುವಂತೆ ಮಾಡೋ ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ. ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕಿತ್ತು, ಅದು ಎನ್ಕೌಂಟರ್ ಮೂಲಕ ಆಗಿದೆ ಅಂತ ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಳಿದ್ರಿ, ಮಾಧ್ಯಮದಲ್ಲೂ ಕೂಡ ನಾನು ನೋಡಿದ್ದು. ಇದನ್ನು ಭಾಳ ಖಂಡನೆ ಮಾಡಬೇಕಂತೆ. ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಏನು ಕಾನೂನಲ್ಲಿದೆ ಕೊಡಬೇಕಿಂತ ಅವರಿಗೆ. ಕೊನೆಗೆ ಅದು ಅಂತ್ಯ ಆಗಿರೋದು ಎನ್ಕೌಂಟ್ರಲ್ಲಿ ಆಗಿದೆ ಅಂತಕ್ಕಂಥದ್ದು ಇವತ್ತು ಮಾಹಿತಿಯನ್ನು ಬಂದಿದೆ. ಅದರ ಡಿಸ್ಕ್ರಿಪ್ಷನ್ ನಾನು ಮತ್ತೆ ಹೇಳೋದಕ್ಕೆ ಹೋಗೋದಿಲ್ಲ. ಅಲ್ಲಿರ್ತಕ್ಕಂಥ ಕಮಿಷನರು, ಪೊಲೀಸ್ ಕಮಿಷನರು ಅದ್ರ ಮೂಲಕನೇ ನಾನು ನೋಡಿದ್ದು. ಅದನ್ನು ಏನೇನಾಯಿತು ಅದನ್ನೆಲ್ಲ ಮಾಧ್ಯಮದಲ್ಲಿ ಅವರು ಕೂಡ ಹಂಚ್ಕೊಂಡಿದ್ದಾರೆ. ಕೆಲವು ಪ್ರಶ್ನೆಗಳಿಗೆ ಅವರು ಕೂಡ ಹೇಳಿದ್ದಾರೆ. ನಾನು ಇಷ್ಟೇ ಕೇಳ್ಕೊಳ್ಳೋದು, ಮಕ್ಕಳು ಮುಗ್ಧವಾಗಿ ಅವ್ರಿಗೆ ಗೊತ್ತಾಗೋದಿಲ್ಲ. ಜವಾಬ್ದಾರಿಯನ್ನು ಸರ್ಕಾರ ಒಂದೇ ಅಲ್ಲದೆ, ಕಠಿಣವಾಗಿ ಶಿಕ್ಷೆ ಕೊಡೋದು ಒಂದೇ ಅಲ್ಲದೆ, ಇಂಥ ಘಟನೆಗಳು ಆಗದೇ ಇರತಕ್ಕಂಥ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ನಾವು ಯಾವ ರೀತಿ ಕಾಪಾಡ್ತೀವಿ ಆ ಜವಾಬ್ದಾರಿಯನ್ನು ಅವರು ಏಜ್ ಲಿಮಿಟಿಗೆ ಬರೋವರೆಗೂ ಕೂಡ ಅವರ ಜವಾಬ್ದಾರಿಯನ್ನು ಸಮಾಜನೂ ತಗೊಳ್ಬೇಕಾಗತ್ತೆ. ಪೇರೆಂಟ್ಸ್ ಇರ್ಬೋದು, ತಂದೆ ತಾಯಿಯವರು ಇರ್ಬೋದು, ಶಾಲೆಗೆ ಬಂದಾಗ ಗುರುಗಳು ಇರ್ಬೋದು, ಇಲ್ಲಾಂದರೆ SDMC ಅವರು ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ನಾವೆಲ್ಲರೂ ಕೂಡ ಒಂದು ಕಡೆ ಗಮನ ಹಾಕ್ತಕ್ಕಂಥ ಸಂದರ್ಭ ಬಂದಿದೆ ಅಂಥೇಳಿ ಭಾವಿಸ್ತೀನಿ. ಇದನ್ನು ಭಾಳ ಕಠಿಣವಾಗಿರ್ತಕ್ಕಂಥ ಶಿಕ್ಷೆನೂ ಕೊಡಬೇಕು ಅಂಥೇಳಿ ಕಾನೂನಲ್ಲಿ ಏನಿದೆ ಅದು ಕೊಡೋದು. ಅದ್ರ ಜೊತೆಗೆ ಮಾಧ್ಯಮದಲ್ಲಿ ಮುಂಚೆನೂ ಕೂಡ ಬೆಳಗ್ಗೆ ಕೇಳಿದರು, ಈ ಅಕೌಂಟಬಿಲಿಟಿ ಬೇಕಾಗತ್ತೆ. ಯಾರು ಈ ನಮ್ಮ ರಾಜ್ಯಕ್ಕೆ ಬರ್ತಾರೆ, ಯಾರು ನಮ್ಮ ರಾಜ್ಯದಿಂದ ಹೋಗ್ತಾರೆ, ಆ ಕ್ಯಾಲ್ಕುಲೇಷನಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಅದಕ್ಕೊಂದು ರೂಲ್ಸ್ನ ಸರ್ಕಾರದಿಂದ ತಂದು ಯಾರೇ ಬಂದು ಹೋಗೋವ್ರಿಗೂ ಕೂಡ ಯಾವ್ದಾದ್ರು ಒಂದು ಮೊಡಾಲಿಟಿ ಇರಬೇಕು, ಎಲ್ಲಿರ್ತಾರೆ, ಏನು, ಎಂಥದ್ದು ಅಂಥೇಳಿ. ಆವಾಗ ನಮಗೆ ಅಕೌಂಟಬಿಲಿಟಿ ಸಿಗ್ತದೆ ಅಂಥೇಳಿ ನನ್ನ ಅನಿಸಿಕೆ. ಆವಾಗ ಒಂದು ಭಯ ಭಕ್ತಿನೂ ತರ್ತಕ್ಕಂಥ ಕಾನೂನು ತಂದಾಗ ಇದೆಲ್ಲದೂ ಕೂಡ ಒಂದು ಹಂತಕ್ಕೆ ಬರುತ್ತೆ ಅಂಥೇಳಿ ಇದು ನನ್ನ ಅನಿಸಿಕೆ. ಮಾಧ್ಯಮದವರು ಕೂಡ ನೀವೆಲ್ಲರಿಗೂ ಕೂಡ ಈ ಥರ ಕೇಳೋದ್ರಿಂದ ನೋಡೋಣ ಕ್ಯಾಬಿನೆಟ್ಟಲ್ಲಿ, ಯಾಕೆಂದರೆ ಸರ್ಕಾರದ ಹಂತದಲ್ಲಿ ಆಗೋದ್ರಿಂದ ಅವ್ರವ್ರ ಇಲಾಖೆಯಲ್ಲಿ ಅವ್ರವರು ಸರ್ಕಾರದಲ್ಲಿ ನಾವು ಯಾವ ರೀತಿ ಇದನ್ನು ಕಾನೂನಿಗೆ ಸಹಕಾರ ಮಾಡ್ತಕ್ಕಂಥದ್ದು ರೀತಿಯಲ್ಲಿ ನಾವು ತರಬೇಕು, ಇದನ್ನು ಚರ್ಚೆ ಮಾಡಿ ಒಂದು ಇತಿಶ್ರೀ ಹಾಡಬೇಕಾಗತ್ತೆ. ಯಾಕೆಂದರೆ ನಮ್ಮನೆ ಮಕ್ಕಳಾಗ್ತಾರೆ, ಅದನ್ನು ಹಾಗೆ ಬಿಡೋದಕ್ಕಾಗೋದಿಲ್ಲ. ಖಂಡನೆ ಮಾಡೋದ್ರ ಜೊತೆಗೆ ಸರ್ಕಾರ ನಿಲ್ಲಬೇಕಾಗತ್ತೆ. ಆ ಜವಾಬ್ದಾರಿಯನ್ನು ಸರ್ಕಾರನೂ ಕೂಡ ತಗೊಳ್ಬೇಕಾಗತ್ತೆ ಅಂಥೇಳಿ ನನ್ನ ಅನಿಸಿಕೆ. ಅಕೌಂಟಬಿಲಿಟಿ ಬೇಕು. ಅಕೌಂಟಬಿಲಿಟಿಗೆ ಕಾನೂನನ್ನು ಭಾಳ ಸ್ಟ್ರಿಕ್ಟ್ ಆಗ್ತಾರೆ.